ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಇವತ್ತು ಅಪ್ಡೇಟ್ ಮಾಡಿರುವಂತಹ ಪ್ರೋಮೋದಲ್ಲಿ ಕಂಟೆಸ್ಟೆಂಟ್ಗಳಿಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿರ್ಧಾರಗಳನ್ನ ಸ್ಟೇಬಲಾಗಿ ತಗೊಳ್ಳೋದಿಲ್ಲ, ಅಂದರೆ ಯಾರಿಗೆ ನಿರ್ಧಾರ ತಗೊಳ್ಳೋದಕ್ಕೆ ಯೋಗ್ಯತೆಯೇ ಇಲ್ಲ ಅನ್ನೋ ರೀತಿ ನಿರ್ಧಾರಗಳನ್ನ ತಗೋತಿದ್ದಾರೆ ಅಂತ ಕೇಳಿ ಬಿಗ್ ಬಾಸು ಕಂಟೆಸ್ಟೆಂಟ್ಗಳಿಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಆ್ಯಂಡ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಲೈಕ್ ಒಂದೊಂದು ಸ್ಟಿಕ್ಕರ್ನ ತೊಗೊಂಡೋಗಿ ಒಬ್ಬೊಬ್ಬರ ಹಣೆ ಮೇಲೆ ಅಂಟಿಸ್ಬೇಕು. ಈ ಮನೆಯಲ್ಲಿ ಇವರು ನಿರ್ಧಾರ ತಗೊಳ್ಳೋದಕ್ಕೆ ಯಾಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ರೀಸನ್ಸ್ಗಳನ್ನ ಕೊಟ್ಟು ಒಂದು ಸ್ಟಿಕ್ಕರನ್ನು ಅಂಟಿಸ್ಬೇಕಾಗಿದೆ. ಆ್ಯಂಡ್ ಆ ಸ್ಟಿಕ್ಕರು ಡಿಸ್ಲೈಕ್ ಬಟನ್ ಬರುತ್ತಲ್ಲ, ಆ ರೀತಿ ಒಂದು ಸ್ಟಿಕ್ಕರ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಪ್ರೋಮೋನ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಮಾಳುವರು ಧನುಷ್ ಅವ್ರಿಗೆ ಈ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ಆ್ಯಂಡ್ ಏನು ರೀಸನ್ ಕೊಟ್ಟಿರ್ಬೋದು ಅಂತ ನೋಡೋದಾದರೆ, ಲೈಕ್ ಲಾಸ್ಟ್ ವೀಕಲ್ಲಿ ಧನುಷ್ ಅವರು ಒಬ್ಬೊಬ್ಬರಿಗೆ ಒಂದೊಂದು ನಂಬರನ್ನು ಕೊಟ್ಟು ಅವರ ಒಂದು ಡಿಸಿಷನನ್ನು ಹೇಳಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ನಂಬರನ್ನು ಕೊಟ್ಟಿದ್ರು. ಕಾವ್ಯ ಅವರಿಗೆ ಫಸ್ಟ್ ನಂಬರ್ ಕೊಟ್ಟಿದ್ರು ಆ್ಯಂಡ್ ಗಿಲ್ಲಿ ಅವರಿಗೆ ಸೆಕೆಂಡ್ ನಂಬರ್ ಕೊಟ್ಟಿದ್ರು. ಸೊ ಈ ರೀತಿ ಡಿಸಿಷನ್ಸ್ಗಳನ್ನ ತಗೊಂಡಾಗ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹೇಳಬೇಕಾಗಿರುತ್ತೆ. ಎಲ್ಲೋ ಧನುಷ್ ಅವ್ರು ಹೇಳಿದಂತಹ ಪಾಯಿಂಟ್ಸ್ಗಳು ಕನ್ವಿನ್ಸ್ ಆಗಿರಲಿಲ್ಲ ಸಾಕಷ್ಟು ಜನಕ್ಕೆ. ಸೊ ಇದರಲ್ಲಿ ಧನುಷ್ ಅವರು ಎಡವಿದ್ದಾರೆ ಅನ್ನುವಂಥ ಕಾರಣ ಕೊಟ್ಟು ಮಾಳು ಅವರು ಒಂದು ಡಿಸ್ಲೈಕ್ ಬಟನನ್ನು ಧನುಷ್ ಅವ್ರಿಗೆ ಕೊಟ್ಟಿರ್ಬೋದು. ಆ್ಯಂಡ್ ಇನ್ನು ನಮ್ಮ ರಜತ್ ಅವರಾಗಿರ್ಬೋದು, ಹಾಗೆ ಗಿಲ್ಲಿ ಅವರಾಗಿರ್ಬೋದು, ಅಶ್ವಿನಿ ಅವ್ರಿಗೆ ಈ ಒಂದು ಡಿಸ್ಲೈಕ್ ಬಟನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಸಾಕಷ್ಟು ಜನ ಡಿಸ್ಲೈಕ್ ಬಟನ್ ಕೊಟ್ಟಿರೋದನ್ನ ನಾವಲ್ಲಿ ನೋಡ್ತಿದ್ವಿ. ಇದು ಕಾವ್ಯ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, 3 ಜನನೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಡಿಸ್ಲೈಕ್ ಬಟನನ್ನು ಕೊಟ್ಟಿದ್ದಾರೆ. ಬರೀ 3 ಜನ ಅಲ್ಲ, ಇನ್ನೂ ಸಾಕಷ್ಟು ಜನ ಡಿಸ್ಲೈಕ್ ಬಟನನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ. ಬಟ್ ಪ್ರೋಮೋದಲ್ಲಿ ತೋರಿಸಿರೋದು ಈ 3 ಜನನ ಮಾತ್ರ. ನನಗನ್ಸೋ ಪ್ರಕಾರ ಧ್ರುವಂತ್ ಅವರು ಕೂಡ ರಕ್ಷಿತಾ ಶೆಟ್ಟಿ ಅವರು ಡಿಸ್ಲೈಕನ್ನು ಕೊಟ್ಟಿರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಇನ್ನು ಕೊಟ್ಟಿರುವಂತಹ ರೀಸನ್ಸ್ಗಳ ಬಗ್ಗೆ ಮಾತಾಡ್ತಾ ಹೋದರೆ, ಇಲ್ಲಿ ಕಾವ್ಯ ಅವರು ಹೇಳ್ತಿದ್ದಾರೆ ಅವರು ಕೊಡುವಂತಹ ನಿರ್ಧಾರಗಳು, ಅವ್ರು ತಗೊಳ್ಳುವಂತಹ ನಿರ್ಧಾರಗಳನ್ನ ನೋಡ್ತಿದ್ರೆ ಲೈಕ್ ಈ ಹುಡುಗಿ ಚಿಕ್ಕ ಹುಡುಗಿ ಅಂತ ಹೇಳಬೇಕು ಅಥವಾ ಇವಳನ್ನ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾಳೆ ಅಂತ ಹೇಳಬೇಕು, ಗೊತ್ತಾಗ್ತಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ಅವಳಿಗೆ ಅರ್ಹತೆಯೇ ಇಲ್ಲ ಅನ್ನೋ ರೀತಿ ಕಾವ್ಯ ಅವರು ರೀಸನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಸ್ಪಂದನ ಅವರು ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಲಾಸ್ಟ್ ವೀಕ್ ನಾಮಿನೇಷನನ್ನು ಏನು ಮಾಡಿದರು ರಕ್ಷಿತಾ ಅವರು, ತುಂಬಾ ಕಿರ್ಚಾಡಿಕೊಂಡು, ತುಂಬಾ ಓಡಾಡಿಕೊಂಡು, ತುಂಬಾ ಎಗರಾಡಿಕೊಂಡು ಒಂದು ಕಡೆ ನಿಂತ್ಕೊಳ್ಳದೆ ನಾಮಿನೇಷನನ್ನು ಮಾಡಿದರು. ಆ್ಯಂಡ್ ಆ ಟೈಮಲ್ಲಿ ಅವ್ರು ಕೊಟ್ಟಂತಹ ರೀಸನ್ಸ್ಗಳು ಸಹ ಯಾರಿಗೂ ಸಹ ಕನ್ವಿನ್ಸ್ ಆಗಿರಲಿಲ್ಲ. ಏನಕ್ಕೆ ಈ ರೀತಿ ಕಿರ್ಚಾಡ್ತಿದ್ದಾಳೆ, ಏನಕ್ಕೆ ಈ ರೀತಿ ರೀಸನ್ಸ್ಗಳನ್ನ ಕೊಡ್ತಿದ್ದಾಳೆ ಅನ್ನೋದು ಯಾರಿಗೂ ಸಹ ಕನ್ವಿನ್ಸ್ ಆಗಿರಲಿಲ್ಲ. ಸೊ ಈ ಕಾರಣಕ್ಕಾಗಿ ಸ್ಪಂದನ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಇವಳಿಗೆ ಯೋಗ್ಯತೆಯೇ ಇಲ್ಲ, ಅರ್ಹತೆಯೇ ಇಲ್ಲ ಅಂತ ಹೇಳಿ ಈ ಒಂದು ಡಿಸ್ಲೈಕ್ ಬಟನನ್ನು ರಕ್ಷಿತಾ ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ನಮ್ಮ ಅಭಿಷೇಕ್ ಅವರು, ಕ್ಯಾಪ್ಟನ್ ಆಗಿರುವಂತಹ ಅಭಿಷೇಕ್ ಅವರು ಕೂಡ ತುಂಬ ವ್ಯಾಲಿಡ್ ಪಾಯಿಂಟ್ಸನ್ನೇ ಹೇಳಿ ರಕ್ಷಿತಾ ಅವ್ರಿಗೆ ಡಿಸ್ಲೈಕ್ ಬಟನ್ ಕೊಟ್ಟಿರೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಲೈಕ್ ಅವಳು ಒಂದೊಂದ್ಸತಿ ಪ್ಯಾನಿಕ್ ಆಗ್ತಾಳೆ. ಪ್ಯಾನಿಕ್ ಆದಾಗ ಅವಳಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಂತಹ ಟೈಮಲ್ಲಿ ಏನೇನೋ ಮಾತಾಡ್ತಿರ್ತಾಳೆ, ಏನೇನೋ ಹೇಳ್ತಿರ್ತಾಳೆ ಅಂತ ಹೇಳಿ ರಕ್ಷಿತಾ ಅವರ ಬಗ್ಗೆ ಅಭಿ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ನನಗೂ ಕೂಡ ಕೆಲವೊಂದು ಸತಿ ಅದೇ ರೀತಿ ಅನಿಸುತ್ತೆ. ಏನಂತ ಅಂತಂದರೆ, ಲೈಕ್ ಸುಮ್ಮನೆ ಕಿರ್ಚಾಡೋದು, ಸುಮ್ಮನೆ ಓಡಾಡ್ತಿರೋದು, ಒಳ್ಳೆ ಹೈಪರ್ ಟೆನ್ಷನ್ ಆಗಿಬಿಟ್ಟಿರುತ್ತಲ್ಲ, ಅಂಥ ಟೈಮಲ್ಲಿ ಆಡ್ತಿರ್ತಾರಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡಿರ್ತಾರಲ್ಲ. ಸೊ ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಬಟ್ ಏನೋ ಒಂದು ಮಾಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಆ ರೀತಿ ಆಡ್ತಿರ್ತಾಳೆ ರಕ್ಷಿತಾ. ಸೊ ಅಂತಹ ಟೈಮಲ್ಲಿ ಅವಳು ಯೋಚನೆಯೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಗಿಲ್ಲಿನ ನಾಮಿನೇಟ್ ಮಾಡ್ತಾಳಲ್ಲ, ಗಿಲ್ಲಿನ ನಾಮಿನೇಟ್ ಮಾಡೋ ಹೋಗುವಷ್ಟೇ ಜಾನ್ವಿ ಹೇಳಿದಂತಹ ರೀಸನ್ನ ತೊಗೊಂಡು ಇವಳು ಗಿಲ್ಲಿನ ನಾಮಿನೇಟ್ ಮಾಡಿರ್ತಾಳೆ. ಆ್ಯಂಡ್ ನಾಮಿನೇಟ್ ಮಾಡಬೇಕಾದ್ರೆ ಅದನ್ನು ಸಹ ಹೇಳ್ತಾಳೆ. ಏನಂತ ಅಂತಂದರೆ, ಲೈಕ್ ನನಗೆ ಇಲ್ಲಿವರೆಗೂ ಗಿಲ್ಲಿನ ನಾಮಿನೇಟ್ ಮಾಡಬೇಕು ಅನ್ನೋದು ತಲೆನಲ್ಲೇ ಇರಲಿಲ್ಲ, ಬಟ್ ಜಾನ್ವಿ ಅವ್ರು ಕೊಟ್ಟಂತಹ ಒಂದು ರೀಸನಿಂದ ನಾನು ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದೀನಿ. ಗಿಲ್ಲಿಯವ್ರು ಯಾವುದೋ ಒಂದು ಪ್ರೊಫೆಷನ್ಗೆ ಅವಮಾನ ಆಗೋ ರೀತಿ ಮಾತಾಡಿದ್ದಾರೆ, ಸೊ ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಬಟ್ ಅವಳು ಆ ಕಾನ್ವರ್ಸೇಷನಲ್ಲಿ ಇರಲಿಲ್ಲ. ಜಾನ್ವಿ ಅವ್ರು ಹೇಳ್ತಿರೋದು ನಿಜನೋ ಸುಳ್ಳೋ ಅನ್ನೋದನ್ನು ಕ್ಲಾರಿಟಿ ಕೂಡ ತೊಗೊಂಡಿಲ್ಲ. ಆ ಕಡೆ ಗಿಲ್ಲಿ ಹತ್ರನೂ ಹೋಗಿ ಕೂಡ ಮಾತಾಡಲಿಲ್ಲ. ಜಾನ್ವಿ ಅವ್ರು ನಿನ್ನ ಬಗ್ಗೆ ಈ ರೀತಿ ಹೇಳ್ತಿದ್ದಾರಲ್ವ, ನೀನು ಈ ರೀತಿ ಹೇಳಿದ್ಯಾ ಅಂತ ಹೇಳಿ ಗಿಲ್ಲಿಯವ್ರ ಹತ್ರನೂ ಕೂಡ ಕ್ಲಾರಿಟಿ ತೊಗೊಂಡಿಲ್ಲ. ಯಾವುದೇ ಒಂದು ಕ್ಲಾರಿಟಿ ತೊಗೊಂಡಿರ ಜಸ್ಟ್ ಅವಳು ಏನು ಕೇಳ್ತಾಳೆ ಅದನ್ನು ಕೇಳಿಸ್ಕೊಂಡಿದ ತಕ್ಷಣ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊತಾಳೆ. ಅದ್ರ ಬಗ್ಗೆ ಕ್ಲಾರಿಟಿ ತೊಗೋಬೇಕು, ಅದು ಸತ್ಯನೋ ಸುಳ್ಳು ಅಂತ ತಿಳ್ಕೋಬೇಕು, ಅದು ಏನನ್ನೂ ಸಹ ಯೋಚನೆ ಮಾಡ್ತಿಲ್ಲ. ಸುಮ್ಮನೆ ಅವಳ ಮನ್ಸಿಗೆ ಬಂದಂಗೆ ಹೆಂಗೆ ಬೇಕೋ ಹಂಗೆ ಆಡ್ಕೊಂಡು ಓಡಾಡ್ತಿರ್ತಾಳೆ. ಆ್ಯಂಡ್ ಏನಾದರೂ ಒಂದು ರೀಸನ್ ಕೊಡಬೇಕಾದ್ರೆ ಯಾರಾದರೂ ಬಂದು ಒಂದಿಬ್ಬರು ಬಂದು ಕೇಳಿದ್ರು ಅಂತಂದರೆ ಪ್ಯಾನಿಕ್ ಆಗ್ತಾಳೆ. ಪ್ಯಾನಿಕ್ ಆಗೋದ್ರಿಂದನೇ ಲೈಕ್ ಅದನ್ನು ತೋರಿಸ್ಕೋಬಾರ್ದು ಅನ್ನೋ ರೀತಿ ತುಂಬ ಜೋರಾಗಿ ಕಿರ್ಚಾಡೋದು, ಈ ರೀತಿ ಎಲ್ಲ ರಕ್ಷಿತಾ ಶೆಟ್ಟಿ ಅವರು ಮಾಡ್ತಿದ್ದಾಳೆ ಈ ನಡುವೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸಾಕಷ್ಟು ಜನ ರಕ್ಷಿತಾ ಶೆಟ್ಟಿನ ಹೆಂಗೆ ಬೇಕೋ ಹಾಗೆ ಬೈತಿದ್ದೀರಾ ಅಂತೆಲ್ಲ ಹೇಳಿ ಕಮೆಂಟ್ ಆಗ್ತಿದ್ದೀರಾ. ರಕ್ಷಿತಾ ಶೆಟ್ಟಿನ ಹೆಂಗೆ ಬೇಕೋ ಹಾಗೆ ಬೈತಾ ಇರೋದಲ್ಲ ನಾನು. ರಕ್ಷಿತಾ ಶೆಟ್ಟಿ ಹೇಗೆ ಹಾಡ್ತಿದ್ದಾಳೋ ಅದನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಷ್ಟೇ. ಅವಳು ಇಷ್ಟು ದಿವಸ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾಗ ಚೆನ್ನಾಗಿ ಆಡ್ತಿದ್ದಾಳೆ ಅಂತಲೇ ಹೇಳಿದ್ದೆ. ಆ್ಯಂಡ್ ಒಂದು 2-3 ವಾರದಿಂದ ತುಂಬ ಓವರಾಗಿ ಆಡ್ತಿರೋದಕ್ಕೆ ಓವರಾಗಿ ಆಡ್ತಿದ್ದಾಳೆ ಅಂತಲೇ ಹೇಳ್ತಿದ್ದೀನಿ. ಆ್ಯಂಡ್ ಯಾರೋ ಒಬ್ರು ಕೇಳ್ತಿದ್ದಾರೆ, ರಕ್ಷಿತಾ ಅವರು ನಿಮ್ಮ ಮನೆ ಮಗಳ
ನಿಮ್ಮಪ್ಪನ ಮಗಳ ಈ ರೀತಿಯೆಲ್ಲ ಅನ್ನೋದಕ್ಕೆ ಅಂತ ಹೇಳಿ ಕೇಳ್ತಿದ್ದಾರೆ. ನಾನು ನಮ್ಮಪ್ಪನ ಮನೆ ಮಗಳಾಗಿದ್ದರೂ ಅಷ್ಟೇ ನಾನು ಇದೇ ರೀತಿ ಹೇಳ್ತಿದ್ದೆ. ನಮ್ಮಪ್ಪನ ಮನೆ ಮಗಳು ಯಾರಾದರೂ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ತಪ್ಪು ಮಾಡಿದಾಗ ತಪ್ಪು ಅಂತಲೇ ಹೇಳ್ತಿದ್ದೆ, ಸರಿ ಮಾಡಿದಾಗ ಸರಿ ಅಂತಲೇ ಹೇಳ್ತಿದ್ದೆ. ಮೇ ಬಿ ಅವಳು ನಿಮ್ಮಪ್ಪನ ಮನೆ ಮಗಳು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಅವಳು ತಪ್ಪು ಮಾಡಿದ್ರು ಸರಿ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಅವಳು ನಿಮ್ಮಪ್ಪನ ಮನೆ ಮಗಳು ಅಂತ ಅನಿಸ್ತಿದೆ ನನಗೆ ನೀವು ಹಾಕಿರುವಂತಹ ಕಮೆಂಟ್ ನೋಡಿದಾಗ. ಸೊ ನನಗೆ ರಕ್ಷಿತಾ ಸರಿ ಅಂತಂದರೆ ಸರಿ, ತಪ್ಪು ಮಾಡಿದಾಗ ತಪ್ಪು ಅಷ್ಟೇ. ಈ ವೀಕೆಂಡಲ್ಲಿ ಅವಳಿಗೆ ತುಂಬ ಕ್ಲಾಸ್ ನಡೆಯುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ ವೀಕ್ ನಾಮಿನೇಷನ್ ಟೈಮಲ್ಲಿನೇ ನಡಿಬೇಕಾಗಿತ್ತು, ಆಡಿದಂತಹ ಅವತಾರಕ್ಕೆ ಲಾಸ್ಟ್ ವೀಕೆ ಕ್ಲಾಸ್ ನಡಿಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಆ ಟಾಪಿಕ್ನ ತಂದೇ ಇಲ್ಲ ಸುದೀಪ್ ಸರ್ ಅವರು. ಸೊ ಎಲ್ಲದಕ್ಕೂ ಸೇರಿಸಿ ಈ ವೀಕ್ ಕೊಡ್ತಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಈ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಅಷ್ಟೇ ನನ್ನ ಸ್ಟ್ಯಾಂಡ್ ನಾನು ತೊಗೊತೀನಿ, ನನಗೇನು ಅನಿಸುತ್ತೋ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಒಂಥರ ದುರಹಂಕಾರದ ವರ್ತನೆ ತೋರಿಸ್ತಿದ್ದಾಳೆ ಅಂತಲೇ ಹೇಳ್ಬೋದು. ಇವಳು ಸರಿ ಅಫ್ಕೋರ್ಸ್ ಮಾತಾಡ್ತಾಳೆ, ಓಕೆ ಹೆಂಗೆ ಬೇಕಾದ್ರೂ ಅಂತ ಮಾತಾಡ್ತಾಳೆ, ಓಕೆ. ಬಟ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಮರ್ಯಾದೆ ಕೊಡಬೇಕಾಗತ್ತೆ. ಅವರ ವಯಸ್ಸಿಗಾದರೂ ಇವಳು ಮರ್ಯಾದೆ ಕೊಡಬೇಕಾಗತ್ತೆ. ಅವ್ರಿಗಿಂತ ತುಂಬಾ ಚಿಕ್ಕವರಾಗಿರೋದ್ರಿಂದ ಸೊ ಅವರ ವಯಸ್ಸಿಗಾದರೂ ಇವ್ರು ಮರ್ಯಾದೆ ಅನ್ನೋದನ್ನು ಕೊಡಲೇಬೇಕಾಗುತ್ತೆ. ಅದನ್ನು ಮೀರಿ ಮಾತಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಿದೆ. ಸೊ ಅದಕ್ಕೋಸ್ಕರನೇ ರಕ್ಷಿತಾ ಇವಾಗ ನೆಗೆಟಿವ್ ಆಗಿ ಕಾಣಿಸ್ತಿದ್ದಾಳೆ. ಸೊ ಈ ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.